ಇದು ಯಾವುದೇ ಒಂದು ಸಿನಿಮಾಗೂ ಕೂಡ ಕಡಿಮೆ ಇಲ್ಲದ ಒಂದು ಕಥೆ. ಇಡೀ ದೇಶವೇ ಬೆಚ್ಚಿ ಬೀಳುವ ಅತಿ ದೊಡ್ಡ ರಾಬರಿಯೊಂದು ನಡೆದಿದೆ. ಡೀಟೇಲ್ ಆಗಿ ಹೇಳ್ತೀವಿ ಈ ಕಥೆಯನ್ನು ನಿಮಗೆ. ಇದರಲ್ಲಿ ತುಂಬ ಪ್ರಶ್ನೆಗಳು ಕೂಡ ಇದೆ, ಶಂಕೆಗಳು ಕೂಡ ಮೂಡ್ತವೆ, ಅದನ್ನು ಆಮೇಲೆ ಹೇಳ್ತೀವಿ. ದೇಶದಲ್ಲಿ ಹಿಂದೆಂದೂ ಕಂಡರಿಯದ ದರೋಡೆ ನಡೆದಿದ್ದು 1 ಕೋಟಿಯಲ್ಲ 10 ಕೋಟಿಯಲ್ಲ 400 ಕೋಟಿ ರೂಪಾಯಿ ದರೋಡೆ ನಡೆದಿದೆ. ಇದೊಂಥರ ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾದಂತಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿಗಳನ್ನು ಹೊತ್ತೊಯ್ದಿದ್ದ 2 ಕಂಟೈನರ್ಗಳನ್ನು ರಾಬರ್ಸ್ ಹೈಜಾಕ್ ಮಾಡಿದ್ದಾರೆ. ಅದು ಕೂಡ ಕರ್ನಾಟಕ ಗೋವಾ ಬಾರ್ಡರ್ನ ಚೋರ್ಲಾ ಘಾಟ್ನಲ್ಲಿ ಈ ದರೋಡೆ ನಡೆದಿದೆ. 2025 ಅಕ್ಟೋಬರ್ 16ರಂದು, ಅಂದರೆ 3 ತಿಂಗಳು ಹಿಂದೆನೆ ನಡೆದಿರತಕ್ಕಂಥ ದೇಶದ ಅತಿ ದೊಡ್ಡ ರಾಬರಿ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಯಾಕೆ ಅಂತಲೂ ಹೇಳ್ತೀವಿ. ಇದೀಗ ದೇಶದಲ್ಲೇ ಇದು ಸಂಚಲನಕ್ಕೆ ಕಾರಣವಾಗಿದೆ. ಅಂದಹಾಗೆ ಈ ಪ್ರಕರಣ ಬಯಲಾಗಿದ್ದೇ ಒಂದು ರಣರೋಚಕ ಘಟನೆ. ನಾಸಿಕ್ ಮೂಲದ ವ್ಯಕ್ತಿಯ ಕಿಡ್ನ್ಯಾಪ್ ಕೇಸನ್ನು ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದ ಮಹಾರಾಷ್ಟ್ರ ಪೊಲೀಸರಿಗೆ 400 ಕೋಟಿ ರೂಪಾಯಿ ದರೋಡೆಯ ಸ್ಫೋಟಕ ಮಾಹಿತಿ ಸಿಕ್ಕತ್ತೆ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ರಾಬರಿಯಿಂದ ಮಹಾರಾಷ್ಟ್ರದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪ್ರಕರಣ ತನಿಖೆಗೆ SIT ರಚನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇತ್ತೀಚೆಗಷ್ಟೇ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಈ ಹಣವನ್ನು ಅದಕ್ಕಾಗಿಯೇ ಗೋವಾದಿಂದ ಕರ್ನಾಟಕ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು ಅನ್ನೋ ಗುಮಾನಿ ಸಹ ಎದ್ದಿದೆ. ಸದ್ಯ ತನಿಖೆಗೆ ಸಹಕಾರ ನೀಡುವಂತೆ ಮಹಾರಾಷ್ಟ್ರದ SIT ಅಧಿಕಾರಿಗಳು ಬೆಳಗಾವಿ SP ರಾಮರಾಜನ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಕಂಟೈನರ್ ಹುಡುಕಾಟವನ್ನು ನಡೆಸಿದ್ದಾರೆ. ಸದ್ಯ ರಾಬರಿಯಾಗಿರುವ ಭಾರೀ ಮೊತ್ತ ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸಾಳ್ವೆಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಸದ್ಯ 6 ಆರೋಪಿಗಳನ್ನು ಬಂಧಿಸಿ SIT ವಿಚಾರಣೆ ಮಾಡ್ತಾ ಇದೆ. ಇನ್ನು ಕಿಂಗ್ ಪಿನ್ಗಾಗಿ ಶೋಧವನ್ನು ನಡೆಸಲಾಗ್ತಾ ಇದೆ. ದರೋಡೆಕೋರರು ಚೋರ್ಲಾ ಘಾಟನ್ನು ಆಯ್ಕೆ ಮಾಡಿಕೊಂಡ್ರು. ಅಂದರೆ ಇಡೀ ಈ ದುಡ್ಡು ದರೋಡೆ ಆಗದೆ ಚೋರ್ಲಾ ಘಾಟ್ನಲ್ಲಿ. ಈ ಚೋರ್ಲಾ ಘಾಟನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಇಲ್ಲೇ ನಡಿಬೇಕು ದರೋಡೆ, ಇಲ್ಲೇ ಕಂಟೈನರ್ಗಳನ್ನು ದಾರಿ ತಪ್ಪಿಸಬೇಕು ಕಂಟೈನರ್ಗಳನ್ನು ಅಂತ ಅವ್ರು ಯಾಕೆ ಅಂದ್ಕೊಂಡ್ರು ಅನ್ನೋದಕ್ಕೆ ಒಂದಷ್ಟು ಪಾಯಿಂಟ್ಸ್ ಇದೆ. ಅದನ್ನು ಕೂಡ ಈಗ ಮೊದಲಿಗೆ ನೋಡ್ಬೋಣ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ರೂಪಾಯಿ ಹೈಜಾಕ್ ಆಗಿದೆ. 400 ಕೋಟಿ ರೂಪಾಯಿಗಳನ್ನು 2 ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ತಗೊಂಡು ಹೋಗ್ತಾ ಇದ್ರು. ಕಂಟೈನರ್ಗಳು ಅಂತಂದರೆ ಗೊತ್ತಲ್ಲ ನಿಮಗೆ, ಕಂಟೈನರ್ಗಳಲ್ಲಿ ಲಾರಿ ಕಾರ್ಗಳನ್ನೆಲ್ಲ ಸಾಗಿಸ್ತಾರೆ, ಅಷ್ಟು ದೊಡ್ಡ ಕಂಟೈನರ್. ಆ ಕಂಟೈನರ್ನಲ್ಲಿ 400 ಕೋಟಿ ರೂಪಾಯಿ. ಅದು ಏನು ವಿಶೇಷ ಹೇಳ್ತೀನಿ, 2000 ರೂಪಾಯಿ ನೋಟು ಬ್ಯಾನ್ ಆಯ್ತಲ್ಲ, ಪಿಂಕ್ ನೋಟು, ಆ ಪಿಂಕ್ ನೋಟುಗಳು ಎಲ್ಲ ಅದರ ಮೌಲ್ಯ 400 ಕೋಟಿ ರೂಪಾಯಿ. ಅದು ಕೂಡ ನೆಟ್ವರ್ಕ್ ಸಮಸ್ಯೆ ಇರುವಂತಹ ಸ್ಥಳದಲ್ಲೇ 400 ಕೋಟಿ ರಾಬರಿ. ಈ ಜಾಗ ಇದೆಯಲ್ಲ ಚೋರ್ಲಾ ಘಾಟು, ಇದು ಗೋವಾ, ಕರ್ನಾಟಕ ಮತ್ತು ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ರಿಮೋಟ್ ಏರಿಯಾ, ಕಾಡು ಪ್ರದೇಶ. ಅಲ್ಲಿ ಯಾವ ನೆಟ್ವರ್ಕು ಸಿಗಲ್ಲ, ಸಿಗ್ನಲು ಸಿಗಲ್ಲ. ಅದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಗಡಿಯ ಚೋರ್ಲಾ ಘಾಟ್ ಇದು. ಚೋರ್ಲಾ ಘಾಟ್ ಪ್ರದೇಶದಲ್ಲಿ ಮೊಬೈಲ್ ನೆಟ್ವರ್ಕ್ ಸಮಸ್ಯೆ ಇದೆ. ಬೇಗ ಒಬ್ಬರಿಂದ ಒಬ್ಬರಿಗೆ ವಿಚಾರ ಕಮ್ಯುನಿಕೇಟ್ ಆಗಬಾರ್ದು ಅಂತ ಆ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರೋ ಏನೋ ಗೊತ್ತಿಲ್ಲ. ಗೋವಾದ ಕೇರಿಯಿಂದ ಜಾಂಬೋಟಿ ತಲುಪೋದಕ್ಕೆ 4 ಗಂಟೆ ಬೇಕು, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗೋಕ್ಕೆ. ಗೋವಾದಿಂದ ಈ ಚೋರ್ಲಾ ಘಾಟ್ ತಲುಪೋದಕ್ಕೆ 3 ಗಂಟೆ ಬೇಕು. 3 ಗಂಟೆ ಟ್ರಾವೆಲ್ ಮಾಡಿ ಬಂದಿರತಕ್ಕಂಥದ್ದು. ಚೋರ್ಲಾ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಅರಣ್ಯದಂಚಿನ ದಾರಿಯ ಲಿಂಕ್ ಇದು, ಅದಕ್ಕೆ ರಿಮೋಟ್ ಏರಿಯಾ ಅಂತ ಹೇಳಿದ್ದು. ಚೋರ್ಲಾ ಅರಣ್ಯ ಅಂಚಿನಲ್ಲಿ ಸಣ್ಣ ವಾಹನ ಹೋಗುವಷ್ಟು ಮಾತ್ರ ಜಾಗ ಇದೆ, ಅಥವಾ ಒಂದು ಕಂಟೈನರ್ ಹೋಗುವಷ್ಟು ಜಾಗ ಇದೆ ಅಂತ ಅಂದ್ಕೊಳ್ಳೋಣ. ಅಷ್ಟು ಜಾಗ ಮಾತ್ರ ಇದೆ. ಕಂಟೈನರನ್ನು ಹೈಜಾಕ್ ಮಾಡಿ ಮಿನಿ ಗೂಡ್ಸ್ಗೆ ಹಣವನ್ನು ಡಂಪ್ ಮಾಡಿದ್ದಾರೆ ಈ ಜಾಗದಲ್ಲಿ ಅಂತಕ್ಕಂಥ ಶಂಕೆ ಕೂಡ ಇದೆ. ಒಂದು ಶಂಕೆ, ಅಲ್ಲಿ ಅವರು ಅದನ್ನು ಡಂಪ್ ಮಾಡಿಕೊಂಡು ಅದನ್ನು ಅವರು ಎತ್ಕೊಂಡು ಹೋಗಿದ್ದಾರೆ. ಹಾಗಾದರೆ ಮೂಲ ಈ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಸಾಗ್ತಾ ಇತ್ತು? ಆ ಹಳೆ ಪಿಂಕ್ ನೋಟ್, ಬ್ಯಾನ್ ಆದ ನೋಟನ್ನು ಇಟ್ಕೊಂಡು ಏನು ಮಾಡಿದ್ರು? ಅದನ್ನೇನೋ 500 ರೂಪಾಯಿ ಹೊಸ ನೋಟಕ್ಕೆ ಕನ್ವರ್ಟ್ ಮಾಡಿಸ್ಕೊಂಡ್ರು. ಅದು ಯಾರು ಮಾಡಿದ್ರು, ಏನು ಎತ್ತ? ಇಷ್ಟೆಲ್ಲ ದುಡ್ಡು ದರೋಡೆ ಆಗಿದ್ರು ದುಡ್ಡಿನ ಮಾಲೀಕ ಯಾಕೆ ಕ್ಲೈಮ್ ಮಾಡಿಲ್ಲ, ಯಾಕೆ ದೂರು ಕೊಟ್ಟಿಲ್ಲ? ಹೀಗೆ ಹಲವಾರು ಪ್ರಶ್ನೆಗಳು ಈಗ ಮೂಡುತ್ತೆ. ಒಂದು ವೇಳೆ ಮಹಾರಾಷ್ಟ್ರ ಪೊಲೀಸ್ ನಮ್ಮ ಸಹಕಾರವನ್ನು ವಿಚಾರಣೆ ಕೇಳುವ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಸಹಕಾರ ಕೊಡುವುದಕ್ಕೆ ನಾವು ರೆಡಿ ಇದ್ದೀವಿ. ಅದು ಬಗ್ಗೆ ಲೆಟ್ರನ್ನು ಕೂಡ ನಾನು ಕೂಡ ಬರೆದಿದ್ದೀನಿ. ಯಾವುದೇ ಸಹಕಾರ ಬೇಕಾಗುವ ಸಂದರ್ಭದಲ್ಲಿ ನಾವು ಸಹಕರಿಸ್ತೀವಿ ಅಂದರೆ ಹೇಳಿದ್ದೀವಿ. ಅದ್ರ ಜೊತೆಗೆ ನಮ್ಮ ಪೊಲೀಸರು ಸಬ್ ಇನ್ಸ್ಪೆಕ್ಟರ್ ಬಿರಾದಾರ್ ನೇತೃತ್ವದಲ್ಲಿ ಒಂದು 3 ಸ್ಟಾಫ್ ಮರಾಠಿ ಗೊತ್ತಿರೋರನ್ನು ಸೇರಿಸಿ ಕಳಿಸಿದ್ದೀವಿ. ಅಲ್ಲಿ ಯಾವುದೇ ರೀತಿಯಲ್ಲಿ ಮಾಹಿತಿ ಬರೋ ಸಂದರ್ಭದಲ್ಲಿ ನಾವು FIR ಮಾಡೋದಕ್ಕೆ ತಯಾರಿದ್ದೀವಿ. ಒಂದು ವೇಳೆ ಅವರು ಇಲ್ಲ ನಿಮಗೆ ಸಹಕಾರ ಮಾತ್ರ ಕೊಡಿ ಅಂದರೆ ಹೇಳುವಾಗ ನಮ್ಮ ಪೊಲೀಸ್ ಅಲ್ಲಿಯೇ ಇರ್ತಾರೆ, ತಕ್ಷಣ ಇಲ್ಲಿ ಸಹಕಾರ ಕೊಡೋದಕ್ಕೂ ನಾವು ರೆಡಿ ಇದ್ದೀವಿ. तो इस मामले में हमारे 5 अक्यूज हमने अरेस्ट किए हैं अभी तक,
और 2 अभी एब्सकॉन्डिंग है। हम उनकी तलाश जारी है। जैसे ही सब लोग हमारे कस्टडी में आते हैं और हम पूरा इन्वेस्टिगेशन करते हैं तो ऑफिशियली हम आपको बता देंगे कि इसमें पूरे मैटर में क्या सच्चाई है और क्या। तहकीकात के लिए आज पहली बार कर्नाटका की पुलिस आई है, तो हम उनसे भी इंफॉर्मेशन एक्सचेंज कर रहे हैं। अभी देख 2 ಕಂಟೈನರ್ 400 ಕೋಟಿ ರೂಪಾಯಿ 5 ರಾಜ್ಯ ಸುತ್ತಾಟ. ಎಲ್ಲಿಂದ ಎಲ್ಲಿಗೆ ಎಲ್ಲೆಲ್ಲಿಗೆ ಹೋಗಿತ್ತು ಕಂತೆ ಇದ್ದಂತಹ ಕಂಟೈನರ್ ಅನ್ನುವಂತಹ ಪ್ರಶ್ನೆಯನ್ನ ಈಗ ಹುಡುಕ ಹೊರಟಿದ್ದಾರೆ ಪೊಲೀಸರು. 400 ಕೋಟಿ ಕ್ಯಾಶ್ ಯಾರಿಗೆ ಸೇರಿದ್ದು? ಹವಾಲಾ ಹಣನ ಇದು ಅಥವಾ ಚುನಾವಣೆಯ ಸಲುವಾಗಿ ಬಳಕೆ ಆಗ್ತಾ ಇದ್ದಂತಹ ಹಣನ? 400 ಕೋಟಿ ಎಗ್ಗರಿಸಿದ್ದಾದ್ರೂ ಯಾರು, ಎಲ್ಲಿ? ಗ್ರೇಟ್ ರಾಬರಿಯ ರಣರೋಚಕ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರ ಇಂಚಿಂಚು ಡೀಟೇಲ್ಸ್ ಹೀಗಿದೆ. 400 ಕೋಟಿ ದುಡ್ಡಿನ ಗುಡ್ಡೆ. ಗುಜರಾತ್ನಿಂದ ಮಹಾರಾಷ್ಟ್ರ ಗಡಿಯಿಂದ 400 ಕೋಟಿ ರೂಪಾಯಿ ಹೊರಟಿತ್ತು ಅನ್ನೋದು ಈ ಸಂದೀಪ್ ಅನ್ನುವಂತಹ ವ್ಯಕ್ತಿ ಕೊಟ್ಟಿರತಕ್ಕಂತಹ ದೂರಿನ ಆಧಾರದ ಮೇಲೆ ಪೊಲೀಸರಿಗೆ ಸಿಕ್ಕಿರುವಂತಹ ಪ್ರಾಥಮಿಕ ಮಾಹಿತಿ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಹಾಗೂ ತಿರುಪತಿ ಈ 5 ರಾಜ್ಯಗಳಲ್ಲೂ ಕೂಡ ಈ ಕಂಟೈನರ್ ಓಡಾಟವನ್ನು ನಡೆಸಿದೆ. 2,000 ಕೋಟಿ ಮುಖಬೆಲೆಯ ಒಟ್ಟು 400 ಕೋಟಿ ರೂಪಾಯಿ ಇದಾಗಿತ್ತು. ಅದರಲ್ಲಿ ಒಂದು ಕೂಡ ಬೇರೆ ನೋಟುಗಳ ಕಂತೆ ಇರಲಿಲ್ಲ. ಬದಲಾಗಿ ಪೂರ್ತಿ ಪಿಂಕ್ ಬಣ್ಣದ 2,000 ಮುಖಬೆಲೆಯ ಚಲಾವಣೆಯಲ್ಲಿ ಇಲ್ಲದಂತಹ ನೋಟ್ ಇದಾಗಿತ್ತು. ಚಲಾವಣೆಯಲ್ಲಿ ಇಲ್ಲದಂತಹ 2,000 ನೋಟಿನ ಅದಲು ಬದಲು ಮಾಡೋ ಸಲುವಾಗಿಯೇ ಇದನ್ನ ತೆಗೆದುಕೊಂಡು ಹೋಗಲಾಗಿತ್ತ? ಹಾಗಿದ್ರೆ ಇಷ್ಟು ತಡ ಯಾಕೆ ಮಾಡಿದ್ರು? ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಮುಂಚೆನೇ ಅವಕಾಶ ಇದ್ರೂ ಕೂಡ ಇದನ್ನ ಇಲ್ಲಿಯವರೆಗೂ ಡ್ರ್ಯಾಗ್ ಮಾಡ್ಕೊಂಡು ಬಂದಿದ್ದು ಯಾಕೆ ಅನ್ನೋದು ಒಂದ್ ಕಡೆಯಲ್ಲಿ ಪ್ರಶ್ನೆಯಾಗಿ ಉಳಿಯುತ್ತೆ. 400 ಕೋಟಿ ಹಳೆ ನೋಟಿಗೆ ಅದರ ಬದಲಾಗಿ 100 ಕೋಟಿಯಷ್ಟು ಹೊಸ ನೋಟನ್ನ ಚೇಂಜ್ ಮಾಡಿಕೊಳ್ಳಲಾಗಿದೆ ಅಂತ. ಹಾಗಿದ್ರೆ ಈ ಚೇಂಜ್ ಮಾಡ್ಕೊಂಡಿದ್ದು ಯಾರು? ಆ ಮೊತ್ತನ ಆ 2,000 ನೋಟನ್ನ ಅವ್ರು ತಗೊಂಡವರು, ಅದರಿಂದ ಅವ್ರಿಗೆ ಆಗಬಹುದಾದಂತಹ ಲಾಭ ಏನು? ಅವ್ರು ಯಾಕೆ ಕೊಡ್ತಾರೆ 100 ಕೋಟಿ? ಈ ಪ್ರಶ್ನೆ ಇದೆ. ಆಮೇಲೆ ಇಷ್ಟೇನಾ ದುಡ್ಡು ಅಥವಾ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಇರಬಹುದಾ ಅನ್ನುವಂತಹ ಅನುಮಾನ ಕೂಡ ಇನ್ನೊಂದು ಕಡೆಯಲ್ಲಿದೆ. ತಿರುಪತಿಯಲ್ಲಿ ಆಯ್ತಾ ಹಾಗಾದ್ರೆ ಹವಾಲಾ ಹಣದ ಟ್ರಾನ್ಸಾಕ್ಷನ್? ಈ ಬಗ್ಗೆ ಈಗ ಗಂಭೀರವಾಗಿ ಪೊಲೀಸರು ಚರ್ಚೆ ನಡೆಸ್ತಾ ಇದ್ದಾರೆ. ಆ ಬಗ್ಗೆ ಈಗಾಗಲೇ ಪರಿಶೀಲನೆ ಕೂಡ ಆಗ್ತಾ ಇದೆ. ಈಗಾಗಲೇ ಆರೋಪಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿರೋದ್ರಿಂದ ಬಹಳ ಸುಲಭನ ಇದನ್ನ ಬಾಯ್ಬಿಡಿಸೋದು ಅನ್ನೋದು ಕೂಡ ಇನ್ನೊಂದು ಕಡೆಯಲ್ಲಿರುವಂತಹ ಮಾಹಿತಿ. ಇಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ, ನಮಗೆ ಈಗಿರೋ ಮಾಹಿತಿಯ ಪ್ರಕಾರ ಇದು ಯಾರೋ ಮಹಾರಾಷ್ಟ್ರದ ಕಿಶೋರ್ ಸಾಳ್ವೆ ಅವ್ರಿಗೆ ಸೇರಿದ ದುಡ್ಡು ಅಂತ ಅಂದ್ಬಿಟ್ಟು ಅದಕ್ಕೆ ಈಗ ಮಹಾರಾಷ್ಟ್ರ ಆಮೇಲೆ ಕಂಪ್ಲೇಂಟ್ ಆಗಿರೋದು ಕೂಡ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಯಾರು ಸಂದೀಪ್ ಪಾಟೀಲ್ ಕೊಟ್ಟಿರೋದು. ಏನ್ ಕರ್ನಾಟಕಕ್ಕೆ ಲಿಂಕ್ ಇದು? ಕರ್ನಾಟಕದಲ್ಲಿ ರಾಬರಿ ಆಗಿದೆ, ಕರ್ನಾಟಕದ ಭಾಗ ಚೋರ್ಲಾ ಘಾಟ್ ಅಂತ ಹೇಳ್ತಾ ಇದೀವಲ್ಲ, ಅಷ್ಟೇ ಕರ್ನಾಟಕಕ್ಕೆ ಇರ್ತಕ್ಕಂಥ ಲಿಂಕ್. ಇದಿನ್ನೂ ಕೂಡ ತುಂಬಾ ಡೆವಲಪ್ ಆಗ್ಬೇಕು ಸ್ಟೋರಿ. ಇದು ಇನ್ನೂ ಸತ್ಯಾಂಶಗಳು ಗೊತ್ತಾಗಬೇಕು. ನೋಡಿ, ಈ ಅತಿ ದೊಡ್ಡ ರಾಬರಿ ಪ್ರಕರಣ ಬಯಲಾಗಿದ್ದೇ ಒಂದು ರೋಚಕ ಘಟನೆಯಿಂದ. ನಾಸಿಕ್ SP ಯಿಂದ ಬೆಳಗಾವಿ SP ಗೆ ಬಂದ ಆ ಒಂದು ಲೆಟರ್ ಮತ್ತು ಕಿಡ್ನಾಪ್ ಕೇಸ್, 400 ಕೋಟಿ ರೂಪಾಯಿ ದರೋಡೆ ಕೇಸು ಬಯಲಾಗಿದ್ದು ಹೇಗೆ ನೋಡೋಣ. ಒಂದು ಲೆಟರ್ ಬರುತ್ತೆ ಬೆಳಗಾವಿ SP ಗೆ, ನಾಸಿಕ್ SP ಒಂದು ಲೆಟರ್ ಬರೀತಾರೆ ಮತ್ತು ಒಂದು ದೂರು ದಾಖಲಾಗಿರುತ್ತೆ. ಇಷ್ಟರಿಂದ ಈ ಪ್ರಕರಣ ಹೊರಗೆ ಬರುತ್ತೆ. ಏನಿದು ಡೀಟೇಲ್ಸು? ರಾಬರಿ ಬಯಲಾಗಿದ್ದೇ ಒಂದು ರೋಚಕ. ಅದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ಇದೆ, ನೋಡ್ತಾ ಹೋಗೋಣ. ಕಿಡ್ನಾಪ್ ಕೇಸ್ನಿಂದ 400 ಕೋಟಿ ರಾಬರಿ ರಹಸ್ಯ ರಿವೀಲ್ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ಸಂದೀಪ್ ಪಾಟೀಲ್ ಅಂತಕ್ಕಂಥವ್ರನ್ನ ಅಥವಾ ಒಂದು ಗ್ಯಾಂಗು ಸಂದೀಪ್ ಪಾಟೀಲ್ರನ್ನ ಕಿಡ್ನಾಪ್ ಮಾಡ್ತಾರೆ. ಅಲ್ಲಿಂದ ಗೊತ್ತಾಗುತ್ತೆ. ಕಿಡ್ನಾಪ್ ಮಾಡಿದಾಗ ಈ ರಹಸ್ಯ ರಿವೀಲ್ ಆಗುತ್ತೆ. ಮಹಾರಾಷ್ಟ್ರದ ಉದ್ಯಮಿಯೊಬ್ಬ ಕಿಶೋರ್ ಸಾಳ್ವೆ ಅಂತ, ಈ ಕಿಶೋರ್ ಸಾಳ್ವೆಗೆ ಇದು 400 ಕೋಟಿ ಸೇರಿದ್ದು ಅಂತ ಈಗ ಗೊತ್ತಾಗಿರುವ ಪ್ರಾಥಮಿಕ ಮಾಹಿತಿ. ಅದೇನೋ ಗುಜರಾತ್ ಅಂತಲೂ ಹೇಳ್ತಾರೆ. ಗುಜರಾತ್ ರಾಜಕಾರಣಿ ಒಬ್ಬರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಅದು ಅವ್ರದ ಅಥವಾ ಈತ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಕಿಶೋರ್ ಸಾಳ್ವೆ, ಆತನಕ್ಕೆ ಸೇರಿದ್ದು ಅಂತ. 2025 ಅಕ್ಟೋಬರ್ 16ರಂದು ಚೋರ್ಲಾ ಘಾಟ್ನಲ್ಲಿ ರಾಬರಿ ಆಗುತ್ತೆ ಈ 400 ಕೋಟಿ. ಅಕ್ಟೋಬರ್ 22ನೇ ತಾರೀಕು ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಎಂಬಾತನ ಕಿಡ್ನಾಪ್ ಆಗುತ್ತೆ. ಈ ಸಂದೀಪ್ ಪಾಟೀಲ್ ಯಾರು ಅಂದರೆ ಈ ಕಿಡ್ನಾಪರ್ಸ್ಗಳಿಗೆ ಗೊತ್ತಿದ್ದ ವ್ಯಕ್ತಿನೇ. ಆದರೆ ಇವನೇನೋ ಬಿಲ್ಡಪ್ಗೋಸ್ಕರ ಸುಮ್ಮನೆ ಮಾತಾಡೋ ಚಟ. ಅವ್ರ ಹತ್ರ 1000 ಕೋಟಿ ಇದೆ, ಇವ್ರ ಹತ್ರ 500 ಕೋಟಿ ಇದೆ, ನನಗೆಲ್ಲ ಗೊತ್ತು ಡೀಟೇಲ್ಸು, ಹಿಂಗೆ ಎಲ್ಲರ ಬಗ್ಗೆನೂ ಮಾತಾಡ್ಕೊಂಡು ಹೋಗ್ತಿದ್ದ. ಆಮೇಲೆ ಇವನು ಯೂಟ್ಯೂಬರ್, ಇವನು ಸ್ಟಿಂಗ್ ಆಪರೇಷನ್ಗಳನ್ನ ಮಾಡ್ತಾ ಇದ್ದ, ಹಾಗಾಗಿ ಮಾಹಿತಿ ಸಿಕ್ಕಿದೆ ಅವನಿಗೆ ಅಂತಾನೂ ಇದೆ. ಸೊ ಹಾಗಾಗಿ ಆತನನ್ನ ಏನ್ ಮಾಡ್ತಾರೆ, ಇವನೇ ರಾಬರಿ ಮಾಡಿರಬಹುದು ಅಂತ ಕಿಡ್ನಾಪ್ ಮಾಡಿದ್ರಂತೆ. ಕಂಟೈನರ್ ರಾಬರಿ ಬಳಿಕ ಸ್ನೇಹಿತ ಸಂದೀಪ್ ಪಾಟೀಲ್ ಅಪಹರಣ ಆಗುತ್ತೆ. ಅಂದರೆ ರಾಬರಿ ಆದ ನಂತರ ಈ ಸಂದೀಪ್ ಪಾಟೀಲ್ನನ್ನ ಕಿಡ್ನಾಪ್ ಮಾಡ್ತಾರೆ. ಇವನೇ ರಾಬರಿ ಮಾಡಿರಬಹುದು ಅಂತ ಲೆಕ್ಕಾಚಾರದಲ್ಲಿ ಗನ್ನಿಟ್ಟು ಸಂದೀಪ್ನನ್ನ ಅಪಹರಿಸಿದ್ರಂತೆ ಕಿಶೋರ್ ಮತ್ತು ಸಹಚರರು ಕಿಶೋರ್ ಸಾಳ್ವೆ.
ಈ ಹಣದ ಮೂಲ ಮಾಲೀಕ. 1.5 ತಿಂಗಳು ಇವನ್ನ ಒತ್ತೆಯಾಳಾಗಿ ಇರಿಸ್ಕೊಂಡು ಸಂದೀಪಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ. ಎಲ್ಲಿ ದುಡ್ಡು ಎಲ್ಲಿ ದುಡ್ಡು ಎಲ್ಲಿ ದುಡ್ಡು ಅಂತಂದ್ಬಿಟ್ಟು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸಂದೀಪಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ 1.5 ತಿಂಗಳು. ಆಮೇಲೆ ಹಾಗೂ ಹೀಗೂ ಮಾಡಿಕೊಂಡು ಈ ಅಪಹರಣಕಾರರಿಂದ ತಪ್ಪಿಸ್ಕೊಂಡು ಸಂದೀಪು ನಾಸಿಕ್ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾನೆ, ನನ್ನನ್ನು ಈ ಥರ ಕಿಡ್ನ್ಯಾಪ್ ಮಾಡಿದ್ರು ಅಂತ. ಯಾಕಪ್ಪ ಕಿಡ್ನ್ಯಾಪ್ ಮಾಡಿದ್ರು, ಯಾರು ಕಿಡ್ನ್ಯಾಪ್ ಮಾಡಿದ್ರು ಅಂದಾಗ ಅವನು ಈ ಕಥೆ ಎಲ್ಲ ಹೇಳ್ತಾನೆ. ಹಿಂಗೆ ದುಡ್ಡು ತರ್ತಾ ಇದ್ರು, ಇಂಥ ಕಡೆ ರಾಬರಿ ಆಯಿತು, ನಾನು ಮಾಡಿದ್ದೀನಿ ಅಂದ್ಕೊಂಡು ಇವರು ನನ್ನನ್ನು ಕಿಡ್ನ್ಯಾಪ್ ಮಾಡಿದರು. ಆ ದೂರಿನಲ್ಲೇ ಆತ 400 ಕೋಟಿ ಹಣದ ವಾಹನವನ್ನು ಅಪಹರಿಸಿರೋದನ್ನ ಉಲ್ಲೇಖ ಮಾಡಿದ್ದಾನೆ, ಇನ್ ರೈಟಿಂಗ್ ಕೊಟ್ಟಿದ್ದಾನೆ. ಜನವರಿ 6ನೇ ತಾರೀಕು ಅಂದರೆ ಈ ವರ್ಷ ಜನವರಿ 6ನೇ ತಾರೀಕು ಬೆಳಗಾವಿ SP ಗೆ ಲೆಟರ್ ಒಂದನ್ನು ಬರೀತಾರೆ ನಾಸಿಕ್ SP. ಚೋರ್ಲಾ ಘಾಟ್ನಲ್ಲಿ ನಿಮ್ಮ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆನಲ್ಲಿ 400 ಕೋಟಿ ಲೂಟಿ ಮಾಡಿದ್ದಾರೆ ಅಂತ ಪತ್ರ ಬಂದು, ನಾವು ತನಿಖೆ ಮಾಡ್ತಾ ಇದ್ದೀವಿ ಈ ಪ್ರಕರಣದಲ್ಲಿ, ನೀವು ನಮಗೆ ಸಹಕಾರ ಕೊಡಬೇಕು ಅಂತಂದ್ಬಿಟ್ಟು ಕೇಳ್ಕೊತಾರೆ. ಅದಕ್ಕೆ ಇವರು ಆಯಿತು ನಾವು ಸಹಕಾರ ಕೊಡ್ತೀವಿ, ನೀವೇನು ಮಾಡಬೇಕು ಏನು ಎತ್ತ ಹೇಳಿ. ಕಾರಣ ಇಷ್ಟೇ, ದರೋಡೆ ಆಗಿದೆ ಅಂತಕ್ಕಂಥದ್ದು ಕರ್ನಾಟಕದ ಭಾಗದಲ್ಲಿ, ಕರ್ನಾಟಕಕ್ಕೆ ಸೇರಿದ ಭಾಗದಲ್ಲಿ. ಹಾಗಾಗಿ ಅವರು ಇಷ್ಟೆಲ್ಲವನ್ನು ಕೇಳ್ಕೊತಾರೆ. ಆವಾಗ ಈ ಪ್ರಕರಣ ಹೊರಗೆ ಬರುತ್ತೆ. ಅದೇನೋ ತಿರುಪ್ತಿನಲ್ಲಿ ಹಣ ಎಕ್ಸ್ಚೇಂಜ್ ಆಗಿತ್ತು ಅಂತಾರೆ. ತಿರುಪ್ತಿನಲ್ಲಿ ಒಬ್ಬ ನಾಯ್ಡು ಅಂತಕ್ಕಂಥವನೇನೋ ಇವ್ರಿಗೆ ಪರಿಚಯ ಆಗ್ತಾನೆ, ಅವನು ಈ ಐಡಿಯಾ ಕೊಡ್ತಾನಂತೆ, ಕಂಟೈನರ್ಗಳನ್ನು ಅವನೇ ಒದಗಿಸ್ಕೊಡ್ತಾನಂತೆ. ಅಲ್ಲಿಂದ 100 ಕೋಟಿ ತಗೊಂಡು ಹೊರಟಂಥವ್ರು ಬೆಳಗಾವಿ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಅದು ಕಿಡ್ನ್ಯಾಪ್ ಆಗುತ್ತೆ, ರಾಬರಿ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗಬೇಕು ಅಂದ್ರೆ ನಾನು ಹೇಳ್ತಾ ಇರೋದು, ಒಂದು ಆ ಹಳೆ 2,000 ರೂಪಾಯಿ ಪಿಂಕ್ ನೋಟು ಅದು ಸಿಗಬೇಕು, ಎಲ್ಲಾದ್ರೂ ಒಂದು ಕಡೆ ಸಿಗಬೇಕು. ಅಷ್ಟೂ ದುಡ್ಡಲ್ದೇ ಇದ್ರು ಒಂದಷ್ಟಾದ್ರೂ ಸಿಗಬೇಕು. ಯಾಕೆಂದ್ರೆ ಅದ್ರ ಮೌಲ್ಯ 400 ಕೋಟಿ 400 ಕೋಟಿ 2 ಕಂಟೈನರ್ ದುಡ್ಡು ನೋಟು ಎಲ್ಲಿ ಹೋಯ್ತು? ರಿಸರ್ವ್ ಬ್ಯಾಂಕ್ ಅವ್ರು ಹೇಳ್ತಾರೆ, ರಿಸರ್ವ್ ಬ್ಯಾಂಕ್ ಅವ್ರು ಹೇಳೋದು 2,000 ರೂಪಾಯಿ ನೋಟು ನಾವೇನು ಪ್ರಿಂಟ್ ಮಾಡಿ ದೇಶದಲ್ಲಿ ಬಿಡುಗಡೆ ಮಾಡಿದ್ವೋ 98% ನಾವು ರಿಕವರಿ ಮಾಡ್ಕೊಂಡಿದೀವಿ, ನಮಗೆ ವಾಪಸ್ ಬಂದ್ಬಿಟ್ಟಿದೆ 98% ಅಂತಾರೆ. ಹಾಗಾದ್ರೆ ಈ 400 ಕೋಟಿ ಎಲ್ಲಿದು? ಇದು ಒಂದಿಲ್ಲ ರಿಸರ್ವ್ ಬ್ಯಾಂಕ್ ಇನ್ನು. ಸೊ ರಿಸರ್ವ್ ಬ್ಯಾಂಕ್ ಅವರು ಕ್ಲಾರಿಫೈ ಮಾಡಬೇಕು, ಅವ್ರ ಲೆಕ್ಕದಲ್ಲಿ ಇದಿಲ್ಲ ಹಾಗೆ ನೋಡಕ್ ಹೋದ್ರೆ. ಆಮೇಲೆ ಇನ್ನೂ ಒಂದು ಬರುತ್ತೆ, ಆ 2,000 ರೂಪಾಯಿ ನೋಟ್ಗೆ ಆಯಸ್ಸು ತುಂಬಾ ಕಡಿಮೆ ಇತ್ತು. ಯಾವಾಗ ನೋಟ್ ಬ್ಯಾನ್ ಮಾಡಿದಾಗ ನಮ್ಮಲ್ಲಿ ಫಸ್ಟ್ ಟೈಮು ಮೋದಿ ಅವರು ನೋಟ್ ಬ್ಯಾನ್ ಮಾಡಿದಾಗ, ಆಗ ಚಲಾವಣೆಯಲ್ಲಿದ್ದ 500 ರೂಪಾಯಿ ಮತ್ತೆ 1,000 ರೂಪಾಯಿ ಮುಖಬೆಲೆ ನೋಟನ್ನ ಬ್ಯಾನ್ ಮಾಡ್ತಾರೆ. ಅದರ ಬದಲು ಪಿಂಕ್ ನೋಟನ್ನ ರಿಲೀಸ್ ಮಾಡ್ತಾರೆ. ಅಲ್ಲಿ ತನಕ ಪಿಂಕ್ ನೋಟ್ ಇರಲಿಲ್ಲ. ಸೊ ಪಿಂಕ್ ನೋಟನ್ನ ಆಮೇಲೆ ಅವರು ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ, ಅದರ ಆಯಸ್ಸೇ ಕಡಿಮೆ ಇತ್ತು. ಈಗ ಏನಾಗುತ್ತೆ, ನೋಟ್ಗಳನ್ನು ಪ್ರಿಂಟ್ ಮಾಡುವಾಗ ಸೀರಿಯಲ್ ನಂಬರ್ ಪ್ರಕಾರ ಅವರು ಬಿಡುಗಡೆ ಮಾಡಿರ್ತಾರೆ. ಈ ಸೀರಿಯಲ್ ನಂಬರ್ ಬಂಡಲ್ಗಳು ರಿಲೀಸ್ ಆಗಿದೆ. RBI ಹತ್ರ ಫುಲ್ ಡೀಟೇಲ್ಸ್ ಇರುತ್ತೆ, ಯಾವ್ಯಾವ ಸೀರಿಯಲ್ ನಂಬರ್ಗಳನ್ನ ನಾವು ರಿಲೀಸ್ ಮಾಡಿದ್ದೀವಿ ಅಂತ. ವಾಪಸ್ ಬಂದಾಗಲೂ ಕೂಡ ಯಾವ್ಯಾವ ಸೀರಿಯಲ್ ನಂಬರ್ಸು ಬಂಡಲ್ ಬಂತು ಅಂತಲೂ ಅವ್ರಿಗೆ ಗೊತ್ತಿರುತ್ತೆ. ಸೊ ಈ 400 ಕೋಟಿ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್. 400 ಕೋಟಿ 2,000 ರೂಪಾಯಿ ಮುಖಬೆಲೆ ನೋಟು ನಮಗೆ ಬಂದಿಲ್ಲ ಅಂದ್ರೆ RBI ನವರು ಸ್ಪಷ್ಟಪಡಿಸ್ಬೇಕು, ಹೌದು ನಮಗೆ ಬಂದಿಲ್ಲ ಅಂತಂದ್ಬಿಟ್ಟು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸೊ ಇನ್ನು ಸಂದೀಪ್ ಪಾಟೀಲ್ ಇದೆಯಲ್ಲ ಕತೆ ನೋಡೋಣ. ದರೋಡೆ ಆಗಿದ್ದ 400 ಕೋಟಿನ ಅಥವಾ ಬರೀ 400 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಆದರೆ 1,000 ಕೋಟಿನ ಅನ್ನುವಂಥ ಅನುಮಾನ ಕೂಡ ಇದೆ. ದೂರುದಾರ ಸಂದೀಪ್ ಪಾಟೀಲ್ ಆರೋಪದ ಪ್ರಕಾರ ದರೋಡೆ ಆಗಿರೋದು 400 ಕೋಟಿ ಅಲ್ಲ, ಬದಲಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಹಣ ಅಂತ ಹೇಳಲಾಗ್ತಿದೆ. ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಸಂದೀಪ್ ಪಾಟೀಲ್ ಅದರಲ್ಲಿ 400 ಕೋಟಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಆದರೆ ವಿಡಿಯೋ ಹೇಳಿಕೆಯಲ್ಲಿ 1,000 ಕೋಟಿ ದರೋಡೆ ಆಗಿದೆ ಅಂತ ಕೂಡ ಆಪಾದನೆ ಮಾಡ್ತಾರೆ. ಅಲ್ಲದೆ ಇದರಲ್ಲಿ ಕೇಂದ್ರ ಸರ್ಕಾರ ಹಿಂಪಡೆಯಲಾದಂತಹ 2,000 ರೂಪಾಯಿ ನೋಟುಗಳು ಇದ್ವು ಅಂತ ತಿಳಿಸ್ತಾರೆ. ದುಡ್ಡು ಹೊತ್ತಾಯ್ತಾ ಇದ್ದಂತಹ ಕಂಟೈನರ್ ನಾಪತ್ತೆ ಬೆನ್ನಲ್ಲೇ ಈ ಹಣ ಮಾಲೀಕ ಬಿಲ್ಡರ್ ಕಿಶೋರ್ ಸಹಚರರು ನನ್ನ ಕಿಡ್ನಾಪ್ ಮಾಡಿದ್ರು ಅಂತ ಅವರ ಆಪಾದನೆ. ಚಿತ್ರಹಿಂಸೆ ನೀಡಿ ಗನ್ ಪಾಯಿಂಟ್ ಇಟ್ಟು 100 ಕೋಟಿಗೆ ಡಿಮಾಂಡ್ ಮಾಡಿದ್ರು ಅಂತ ಈತ ಹೇಳ್ಕೊಂಡಿರೋದು. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनर मध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2,000च्या जुन्या नोटा होत्या. म्हणजे किशोर चावलाला व्हॉट्सअप कॉल करत सांगत होते की मी संदीप पाटील आहे, हे तुमचे कंटेनर 400 करोडचे मी लुटले आहे, तुम्हाला हे तुमचे जुन्या नोटा 400 करोड पाहिजे असल्यास तुम्ही मला नवीन नोटा 100 करोड रुपये द्या. त्यावेळी त्या आरोपी काही दिवस फक्त किशोर चावलाला व्हॉट्सअप कॉल करत 100 कोटीची मागणी करत होते. असे विचारत
मला त्यांनी मारहाण करणं चालू केलं. मग विशाल नायडूकडे असलेली बंदूक ती विशाल नायडूंनी काढत माझ्या कानावर लावली व मला बोलले की आमच्या शेठचे 400 करोड रुपये तू आताच्या आता देऊन टाक, कारण की तूच भाऊ पाटील आहे, तुझाच फोटो आम्हाला आला आहे, तुझ्याच. ಸೊ ಈ ಎಂಟೈರ್ ಕಥೆ ಬೆಳಕಿಗೆ ಬಂದಿರೋದೇ ಈ ಸಂದೀಪ್ ಪಾಟೀಲ್ ಕೊಟ್ಟರೋ ದೂರಿಂದ ಅಷ್ಟು ಮಾತ್ರ. ಅದನ್ನ ಹೊರತುಪಡಿಸಿದಂತೆ ಬೇರೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಆಮೇಲೆ ಈತನಿಗೆ ಇಷ್ಟೆಲ್ಲ ಡೀಟೇಲ್ಸ್ ಗೊತ್ತಿರಬೇಕಾದ್ರೆ ಈತನು ಅವರ ಟೀಮ್ನ ಒಂದು ಭಾಗ ಅನ್ನೋ ಅನುಮಾನ ಸಹಜವಾಗಿರುತ್ತೆ, ಬರುತ್ತೆ. ಬಟ್ ನಮಗಿವಾಗ ಈ ಪ್ರಕರಣ ಸತ್ಯನ ಸುಳ್ಳ ನಡೆದಿರೋದು ಅಂತ ಗೊತ್ತಾಗಬೇಕು ಅಂದ್ರೆ ನಮಗ್ ಸಾಕ್ಷಿ ಏನಾದ್ರೂ ಸಿಗಬೇಕು. ಈಗ ಅವ್ರೇನು ಅರೆಸ್ಟ್ ಮಾಡಿದಾರಲ್ಲ ಕೆಲವ್ರನ್ನ, ಅವ್ರು ಬಾಯ್ ಬಿಡಬೇಕು. ಅವ್ರು ಬಾಯ್ ಬಿಟ್ಟು ಆ ದುಡ್ಡು ಎಲ್ಲಿ ಹೋಯ್ತು ಏನು ಎತ್ತ ಅಂತ ಅದನ್ನ ಹುಡುಕೊಂಡು ಹೋಗಿ ಹಳೆ 2,000 ರೂಪಾಯಿ ನೋಟ್ ಸಿಗಬೇಕು, ಇಲ್ಲ ಹೊಸ 500 ರೂಪಾಯಿ 100 ಕೋಟಿ ಸಿಗಬೇಕು. ಎರಡರಲ್ಲಿ ಏನಾದ್ರೂ ಒಂದು ಸಿಕ್ಕಿದ್ರೆ ಆಗ ಆ ಕಂಟೈನರ್ ಕೃತ್ಯಕ್ಕೆ ಬಳಸಿರೋ ಕಂಟೈನರ್ ಯಾವುದು ಸಿಕ್ಕಿದ್ರೆ, ಯಾಕೆಂದ್ರೆ ನಿಮ್ಗೆ ಅದು ರಿಮೋಟ್ ಏರಿಯಾ ಆಗಿರೋದ್ರಿಂದ ಅಲ್ಲಿ CCTV ಫುಟೇಜ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ಏನು ಅಲ್ಲಿ CC ಕ್ಯಾಮ್ರಾಗಳೇ ಇರಲ್ಲ. ಹಾಗಾಗಿ ಇದೇನಾದ್ರೂ ಸ್ಟಾರ್ಟ್ ಪಾಯಿಂಟ್ ಟು ಎಂಡ್ ಪಾಯಿಂಟ್ ಅಂತ ಇರುತ್ತಲ್ಲ, ಅಲ್ಲಾದ್ರೂ ಏನಾದ್ರೂ ಹುಡುಕ್ಬೇಕು. ಈಗಷ್ಟೇ ಬೆಳಕಿಗೆ ಬಂದಿದೆ, ಆ ತರ ಏನಾದ್ರೂ ಸಿಗುತ್ತಾ ಅಂತಕ್ಕಂಥದ್ದು. ಅದೇನಾದ್ರೂ ಕನ್ಫರ್ಮ್ ಆದ್ರೆ ನೋ ಡೌಟ್ ಇದು ದೇಶದ ಅತಿ ದೊಡ್ಡ ರಾಬರಿ ಅಂತಕ್ಕಂಥದ್ದು. ಯಾಕಂದ್ರೆ ನಾವು ATM ಮಷಿನ್ ಹೊತ್ಕೊಂಡು ಹೋಗಿರೋದು ನೋಡಿದೀವಿ, ಮಠ ಮಧ್ಯಾಹ್ನ ಬ್ಯಾಂಕ್ ದರೋಡೆ ಮಾಡಿರೋದನ್ನ ನೋಡಿದೀವಿ, 1-2 ಕೋಟಿ ಆ ಲೆಕ್ಕ ಬರುತ್ತೆ. ಚಿನ್ನದ ದರೋಡೆ ಮಾಡಿರೋದು ನೋಡಿದೀವಿ, ಬೇಡ ATMಗೆ ದುಡ್ಡು ತುಂಬೋ ವೆಹಿಕಲ್ನೇ ಬೆಂಗಳೂರಿನಲ್ಲಿ ಇದು ಮಾಡಿದ್ದಾರೆ, ಅದನ್ನ ನೋಡಿದೀವಿ. ಬಟ್ ಇದನ್ನ ನಾವು ಈ ಥರದ್ದು ನೋಡಿಲ್ಲ, ಇಷ್ಟು ದೊಡ್ಡ ಅಮೌಂಟ್ ಗೊತ್ತಾಗಬೇಕು. ಇನ್ನು ಮಹಾರಾಷ್ಟ್ರದ ಥಾಣೆಯ ನಿವಾಸಿ ಕಿಶೋರ್ ಸಾಳ್ವೆ ಈ ಹಣದ ಮೂಲ ಮಾಲೀಕ ಅಂತ ಏನು ಹೇಳ್ತಾ ಇದ್ದಾರೆ, ಆತನಿಗೆ ಈ ಹಣ ಸೇರಿದ್ದು ಎನ್ನಲಾಗಿದ್ದು ಆತನ ಆಪ್ತ ವಿರಾಟ್ ಗಾಂಧಿಗೆ ಹಣ ಸಾಗಾಟದ ಸುಪಾರಿ ಕೊಟ್ಟಿರುವಂತಹ ಶಂಕೆ ಇದೆ. ಆದರೆ ಗುರುವಿಗೆ ಶಿಷ್ಯ ವಿರಾಟ್ ಗಾಂಧಿ ತಿರುಮಂತ್ರ ಹಾಕಿದ್ದಾನೆ. ಕಿಶೋರ್ ಸಾಳ್ವೆಗೆ ಸೇರಿದ ಹಣ ಲಪಟಾಯಿಸೋದಕ್ಕೆ ಸ್ಕೆಚ್ ಹಾಕಿದ್ದಾನೆ. ವಿರಾಟ್ ಗಾಂಧಿಗೆ ತಿರುಪತಿಯ ವಿಶಾಲ್ ನಾಯ್ಡು ಸಾಥ್ ಕೊಟ್ಟಿದ್ದು ಅರಿಜಿತ್ ಹಾಗೂ ಅಜರ್ ಅನ್ನೋರು ಈ ದರೋಡೆ ಗ್ಯಾಂಗ್ ಸೇರಿದ್ದಾರೆ. ಹಣ ತುಂಬಿಸೋದಕ್ಕೆ ಕಂಟೈನರ್ ಕೊಟ್ಟಿದ್ದೇ ಅಜರ್ ಅನ್ನೋನು. ತಿರುಪತಿಯಲ್ಲಿ ಹಣ ಎಕ್ಸ್ಚೇಂಜ್ ಮಾಡಿಸಿ ಬೆಳಗಾವಿ ಬಳಿ ಲೂಟಿ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಾ ಇದೆ. ಏತನ್ಮಧ್ಯೆ ದೂರುದಾರ ಸಂದೀಪ್ ಪಾಟೀಲ್ ಇಡೀ ಪ್ರಕರಣದ ಹರಕೆಯ ಕುರಿಯಾಗಿದ್ದಾನೆ. ಹಣದ ನಾಪತ್ತೆಯ ನಾಟಕವಾಡಿದ್ದ ವಿರಾಟ್ ಗಾಂಧಿ ಕಿಶೋರ್ ಸಾಳ್ವೆ ಬಳಿ ಡ್ರಾಮಾ ಮಾಡಿದ್ದಾನೆ. ಸಂದೀಪ್ ಪಾಟೀಲ್ ಮೇಲೆ ಅನುಮಾನ ಬರುವಂತೆ ಮಾಡಿ ಕಿಡ್ನ್ಯಾಪ್ ಅಂಡ್ ಟಾರ್ಚರ್ ಕೊಟ್ಟಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದರೆ 400 ಕೋಟಿ ದರೋಡೆ ನಡೆದರೂ ಈವರೆಗೂ ಯಾರೊಬ್ಬರೂ ದೂರು ಕೊಟ್ಟಿಲ್ಲ. ಚೋರ್ಲಾಘಾಟ್ನಲ್ಲಿ ದರೋಡೆಯಾದ ರಾಶಿ ಹಣ ಎಲ್ಲಿ ಹೋಯಿತು, ಇದರ ಹಿಂದೆ ಅಂತಾರಾಷ್ಟ್ರೀಯ ಜಾಲ ಇದೆಯಾ, ಇದರಲ್ಲಿ ಅಧಿಕಾರಿಗಳು ರಾಜಕಾರಣಿಗಳ ಕೈವಾಡ ಇದೆಯಾ ಅನ್ನೋ ಅನುಮಾನಗಳೆಲ್ಲವೂ ಕೂಡ ಮೂಡ್ತಾ ಇದೆ. माझ्या जागेवर करता येणार नाही, मी तुम्हाला देतो, मग तुम्ही तुमच्या जागेवर घेऊन जा, मग तिकडे बॉक्सिंग फिक्सिंग हे ते करा. श्रीनिवासाला आहे आपला मित्र आहे सर, दारूचा धंदा करतो तो ऍक्च्युली. म्हणजे महाराष्ट्रामध्ये ती सिल्वासाची दारू असते नाही का ते, तिकडनं काय आहे की याच्याकडनं हा याच्या जागेवर देणार, मग आपल्याला ती गाडी घेऊन जाऊन तिथे ठेवायचं. काहीतरी ह्यांनी काय केलंय की आपण जे पैसे दिलेत ना त्यांनी दिले नाहीये तिथे पैसे, ह्यांनीच खाल्ले, म्हणजे ह्यांनीच खाल्लेत. अच्छा. आणि ह्यांनी काय सांगितलं, ह्या लोकांकडनं मला भेटले नाही पैसे, म्हणजे तुमच्याकडून. हा ओके. हे जे काय तिकडनं काढलं ना मटेरियल, ह्या लोकांनी, हेच लोक होती, म्हणजे हे मटेरियल गेला कुठे आणि हे कोणी, ते त्याचं म्हणणं असं होतं की त्यांनी अर्जितच्या सांगण्यावरनं गेम केली, पण त्यांनी ज्यांना काहीतरी सोपवलं. आता ह्याच्यामध्ये कर्नाटकचे पोलीसवाले पण होते, त्यातनं मटेरियल कुठे गुम झाला. आता तो जे काय त्याच्या, कारण तो त्याच्या अंडरमध्ये आहे, तो विराट पण तो त्याच्याशी मस्ती करू शकत नाही. तो ಬೆಳಗಾವಿ ಗಡಿಯಲ್ಲಿ 400 ಕೋಟಿ ರಾಬರಿ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟರು. ತನಿಖೆ ಪ್ರಾರಂಭಿಕ ಹಂತದಲ್ಲಿದೆ, ಹೆಚ್ಚು ಮಾಹಿತಿ ಇನ್ನೂ ಸಿಕ್ಕಿಲ್ಲ ಅಂತ ತಿಳಿಸಿದರು. ಇನ್ನು ಸಚಿವ MB ಪಾಟೀಲ್ ಅಂತೂ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ನೋಟ್ ಬ್ಯಾನ್ ಏನಾಯಿತು ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ನನಗೂ ಆಶ್ಚರ್ಯ ಆಗಿದೆ, ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ, ಇದೆಲ್ಲನೂ ಹೊರಬರಬೇಕಲ್ಲ. 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಮ್ದು ಏನಿತ್ತು? 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ. ಇದು ಭಾಳ ಗಂಭೀರವಾದಂಥ ವಿಚಾರ. ಇದು ಸೂಕ್ತವಾದಂಥ ತನಿಖೆ ಆಗಬೇಕು. ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ನಾ ಖಾವುಂಗ ನಾ ಖಾನೆ ದೂಂಗ ಏನಾಯ್ತು? ಸಾಗಿಸ್ತಾ ಇದ್ದಾಗೆ ಸಿಕ್ಕಾಕೊಂಡ್ರಲ್ಲ, ಸಾಗಿಸ್ಬೋದ ಅಂದ್ರೆ ಏನು? ಡಿಮಾನಿಟೈಸೇಷನ್ ಏನಾಯ್ತು ಮೋದಿ ಅವ್ರದ್ದು? ನಾ ಖಾವುಂಗ ನಾ ಖಾನೆ ದೂಂಗ ಏನಾಯ್ತು? ಸೊ ಟೋಟಲಿ ಇಲ್ಲೊಂದಷ್ಟು ಪ್ರಶ್ನೆ ಹಾಗೆ ಉಳ್ಕೊಂಡಿದೆ, ಉತ್ತರ ಸಿಗಬೇಕು. ತನಿಖೆ ಪ್ರೋಗ್ರೆಸ್ ಆಗ್ತಾ ಆಗ್ತಾ ನನ್ನ ಪ್ರಕಾರ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಅಥವಾ ಈ ವ್ಯಕ್ತಿ ಏನಿದಾನೆ, ಯಾರು ದೂರನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ಆತನೇ ಡಬಲ್ ಗೇಮ್ ಆಡಿರ್ತಕ್ಕಂಥ ಸಾಧ್ಯತೆನೂ ಇದೆ. ತನಗಾಗದವ್ರ ಮೇಲೆ ಏನೋ ಒಂದು ಕತೆ ಕಟ್ಟಿ ಅವ್ರನ್ನೇನೋ ಸಿಕ್ಕಾಕಿಸ್ಬೇಕು ಅಂತ ಮಾಡಿ ಎಲ್ಲ ಆಗಿರಬಹುದು. ಬಟ್ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಸಾಕ್ಷಿಗಳು ಸಿಗಬೇಕು. ಈಗೇನೋ ಒಂದಷ್ಟು ಆಡಿಯೋ ಸಿಕ್ಕಿದೆ, ನಡೆದಿದೆ ಅನ್ನೋದಕ್ಕೆ ಆಡಿಯೋ ಕ್ಲಿಪ್ ಇದೆ. ಬಟ್ ಆಡಿಯೋನು ಕೂಡ ಅಗೈನ್ ಅವ್ರು ಯಾರ್ಯಾರು ಮಾತಾಡಿದ್ದಾರೆ ಅಂತಾರೆ ಅವರ ಧ್ವನಿ ಪರೀಕ್ಷೆಯನ್ನ ತಗೊಂಡು ಮ್ಯಾಚ್ ಮಾಡ್ಬೇಕು FSL ನಲ್ಲಿ. ಅದು ಅವ್ರದೇ ಧ್ವನಿ ಅಂತ ಆಗಬೇಕು. ಆಗ ಮಾತ್ರ ಅದನ್ನು ಕನ್ಸಿಡರ್ ಮಾಡೋಕ್ಕಾಗುತ್ತೆ. ಯಾರೋ ಮಾತಾಡ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ತಗೊಳ್ಳಿ ಇದನ್ನ ಅಂತ ಕೊಟ್ಬಿಟ್ರೆ ಹೆಂಗಾಗುತ್ತೆ? ಸೊ ಹಾಗಾಗಿ ಅದು ಆಗಬೇಕು. 2,000 ರೂಪಾಯಿ ನೋಟು ಸಿಗಬೇಕು, 500 ರೂಪಾಯಿ ನೋಟುಗಳು ಸಿಗಬೇಕು. ಅದೇನಾದರೂ ಆಯಿತು ಅಂದಾಗ ಮಾತ್ರ ಇದ್ರ ಬಗ್ಗೆ ಕ್ಲಾರಿಟಿ ನಮಗೆ ಗೊತ್ತಾಗುತ್ತೆ.